ವಾಚಿಂಗ್ ಫ್ಯಾಮಿಲಿ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ಆಯ್ತಾ. ನಾನು ಮುಂಚೆ ನೋಡಿದೀನಿ, ಫುಲ್ ಸೀರೀಸ್ ನೋಡಿದೀನಿ. ಸೊ ಏನು ಮತ್ತೆ ರಿಕಾಲ್ ಆಗತ್ತೆ ಅಂದ್ರೆ, ನಮ್ಮ ದೇಶಕ್ಕೋಸ್ಕರ ಎಷ್ಟು ಡಿಪಾರ್ಟ್ಮೆಂಟ್ ಗಳು ವರ್ಕ್ ಮಾಡ್ತಾ ಇದ್ದಾರೆ. ಒನ್ ಸಚ್ ಎಕ್ಸಾಂಪಲ್ ಇಸ್ NIA, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಅವ್ರು ಎಷ್ಟು ರಿಸ್ಕ್ ತಗೋತಿದ್ದಾರೆ ಈ ಸೀರೀಸ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಒಬ್ಬೊಬ್ರು ಲೈಫು ಟಾಪ್ ನಾಚ್ ಕ್ರಿಟಿಕಲ್ ಇದೆ. ಅಂದ್ರೆ ನಿಮಗೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ಒಂದು ಇನ್ಫಾರ್ಮೇಶನ್ ನ ಎಕ್ಸಿಕ್ಯೂಟ್ ಮಾಡೋದು, ಟೆರರಿಸಂ ಆಕ್ಟಿವಿಟೀಸ್ ನ ಸ್ಟಾಪ್ ಮಾಡೋದು ಅಷ್ಟು ಈಸಿ ಇಲ್ಲ, ತುಂಬಾ ರಿಸ್ಕಿ ಸ್ಟಫ್. ಸೊ ಹಾಗಿದ್ದಾಗ ನಾವು ದೇಶಾಭಿಮಾನಿ ನಮ್ಮ ದೇಶನ ಬಿಟ್ಕೊಡ್ಬಾರ್ದು ಆಯ್ತಾ. ಇಷ್ಟೊಂದೇ ರಿಕ್ವೆಸ್ಟ್. ಐ ಆಮ್ ನಾಟ್ ಹೇಟಿಂಗ್ ಎನಿ ಕಮ್ಯುನಿಟಿ, ಎನಿ ರಿಲಿಜನ್, ಎನಿಥಿಂಗ್, ನಥಿಂಗ್. ನಂಗೆ ಬೇಕಾಗೇ ಇಲ್ಲ ಆರ್ಗ್ಯುಮೆಂಟ್ಸ್, ಕನ್ವರ್ಸೇಷನ್ಸ್ ಬೇಡ. ಬಿಕಾಸ್ ತಪ್ಪು ಯಾರೇ ಮಾಡಿದ್ರು ತಪ್ಪೆ, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್, ರಿಲಿಜನ್, ಕಾಸ್ಟ್, ರೇಸಿಸಮ್, ತಪ್ಪು ತಪ್ಪೆ. ದೇಶ ಅಂತ ಬಂದಾಗ ನಾವು ಸ್ಟ್ಯಾಂಡ್ ತಗೋಬೇಕು, ವಾಯ್ಸ್ ರೈಸ್ ಮಾಡಬೇಕು. ಅದಕ್ಕೆ ಏನ್ ಬೇಕು, ನಾವು ದೇಶಕ್ಕೆ ಸಹಾಯ ಮಾಡಬೇಕು. ಇಷ್ಟೇ ಮೆಸೇಜ್. ಇದು ಬಿಟ್ಟು ಬೇರೆ ಏನು ಇಂಟೆನ್ಷನ್ಸ್ ಇಲ್ಲ. ಇದು ಬಿಟ್ಟು ಬೇರೆ ಏನು ಯೋಚನೆ ಮಾಡಕ್ಕೂ ಹೋಗ್ಬೇಡಿ. ವೆನೆವರ್ ಸಮ್ವನ್ ಪೋಸ್ಟ್ ಅಬೌಟ್ ನ್ಯಾಷನಲಿಸಮ್ ಅಥವಾ ಪ್ಯಾಟ್ರಿಯೋಟಿಸಮ್ ಅಂದ್ರೆ ನಾನು ಒಬ್ಬನೇ ಅಲ್ಲ, ನನ್ನಂತ ನೂರಾರು ಸಾವಿರಾರು ಲಕ್ಷ ಜನ ಏನೋ ಪೋಸ್ಟ್ ಮಾಡ್ತಾರೆ. ಸೊ ಹಾಗಂತ ಅವರೆಲ್ಲ ಏನಂತಾರಲ್ಲ ಹೇಟ್ ಮಾಡ್ತಾರೆ ಇನ್ನೊಬ್ಬರು ಕಮ್ಯುನಿಟಿಗೆ ಅನ್ಕೋಬಿಡಿ. ಆಲ್ ದೇ ಟಾಕ್ ಅಗೇನ್ಸ್ಟ್ ಆಂಟಿ ನ್ಯಾಷನಲಿಸಮ್ ಆಯ್ತಾ. ಯಾರು ದೇಶದೊಳಗೆ ಇದ್ಕೊಂಡು ದೇಶದ ವಿರುದ್ಧ ಮಾತಾಡ್ತಾರೆ, ದೇಶದನ್ನ ಹಾಳಾಗಕ್ಕೆ ಬಯಸ್ತಾರಲ್ಲ, ಅವ್ರ ವಿರುದ್ಧ ಅಷ್ಟೇ ನಮ್ ವಾಯ್ಸ್. ಐ ಹೋಪ್ ಇಟ್ ಕ್ಲಿಯರ್ಸ್. ಥ್ಯಾಂಕ್ ಯು.